ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ. ವೈಯಾಲಿ ಕಾವಲ್ನಲ್ಲಿ ಶೋಭಾಯಮಾನವಾಗಿ ಅಭಯವಿತ್ತ ಸ್ವಾಮಿ ಅಮ್ಮನವರು. ಭಕ್ತರಿಂದ ತುಂಬಿ ತುಳುಕುತ್ತಿರುವ ತಿರುಮಲ ಕ್ಷೇತ್ರ. ವಸತಿ ದರ್ಶನ ವ್ಯವಸ್ಥೆಯನ್ನು ಪರಿಶೀಲಿಸಿದ ಟಿಟಿಡಿ ಇಒ. ಉಡುಪಿಯ ಕುಂಜುಬೆಟ್ಟುವಿನಲ್ಲಿ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ. ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಕೃತಾರ್ಥರಾದ ಭಕ್ತಜನ. ವಿಶ್ವ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮಧ್ವ ಜಯಂತಿ. ಬೆಂಗಳೂರಿನಲ್ಲಿ ನಡೆದ ಬೃಹತ್ ಶೋಭಾಯಾತ್ರೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ಶನಿವಾರ ಮತ್ತು ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ತಿರುಮಲ ಕ್ಷೇತ್ರ ಭಕ್ತಜನ ಸಂದಣಿಯಿಂದ ತುಂಬಿ ತುಳುಕುತ್ತಿದೆ. ವಾರಾಂತ್ಯ ಮತ್ತು ಪೆರಟಾಸಿ ಮಾಸದ ನಿಮಿತ್ತ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ತಿರುಮಲೆಗೆ ಆಗಮಿಸಿ ಶ್ರೀವಾರಿಯ ದರ್ಶನವನ್ನು ಮಾಡುತ್ತಿದ್ದಾರೆ. ಶುಕ್ರವಾರ ರಾತ್ರಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿಯವರು ಭಕ್ತರ ಸೌಕರ್ಯವನ್ನು ಪರಿಶೀಲಿಸಿದರು. ಟಿಟಿಡಿ ಸಿವಿ ಅಂಡ್ ಎಸ್ಒ ನರಸಿಂಹ ಕಿಶೋರ್, ತಿರುಮಲ ಎಸ್ಪಿ ಮುನಿರಾಮಯ್ಯ, ವಿಜಿಒ ಬಾಲಿರೆಡ್ಡಿ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಟಿಟಿಡಿ ಇಒ ಧರ್ಮಾರೆಡ್ಡಿಯವರು ಮೀಡಿಯಾದೊಂದಿಗೆ ಮಾತನಾಡುತ್ತಾ ಭಕ್ತರು ಸಂಯಮದಿಂದ ಟಿಟಿಡಿಗೆ ಸಹಕರಿಸುವುದರ ಮೂಲಕ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ಉಡುಪಿಯ ಕುಂಜಿಬೆಟ್ಟುವಿನಲ್ಲಿರುವ ಶ್ರೀ ಶಾರದಾ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವು ಜರುಗಿತು. ಇದರ ಅಂಗವಾಗಿ ಅಮ್ಮನವರಿಗೆ ಆಕರ್ಷಕವಾದ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು.
ನಂತರ ಆಲಯ ಯಾಗಶಾಲೆಯಲ್ಲಿ ಮಂಡಲ ಪೂಜೆ, ಕಳಶ ಪೂಜೆ, ಸಪ್ತಶತಿ ಪಾರಾಯಣದೊಂದಿಗೆ ಯಾಗದ ಪೂಜೆಯನ್ನು ನೆರವೇರಿಸಿ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡಿ ಭಕ್ತರ ಉಪಸ್ಥಿತಿಯಲ್ಲಿ ಪೂರ್ಣಾಹುತಿಯನ್ನು ನಿರ್ವಹಿಸಲಾಯಿತು. ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿರುವ ವಿಶ್ವ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಶುಕ್ರವಾರ ಮಧ್ವಾಚಾರ್ಯರ ಜಯಂತಿಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಯಿತು. ಈ ನಿಮಿತ್ತ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ವ್ಯಾಸರಾಜ ಮಠದಿಂದ ಚಾಮರಾಜಪೇಟೆಯಲ್ಲಿರುವ ಶ್ರೀ ಮಧ್ವ ಸಂಘದವರೆಗೆ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀ ಮಧ್ವಾಚಾರ್ಯರ ಚಿತ್ರಪಟವನ್ನು ಅಲಂಕೃತ ರಥದಲ್ಲಿ ಆಸೀನಗೊಳಿಸಲಾಯಿತು. ನಂತರ ಕೋಲಾರ ಜಿಲ್ಲೆಯ ತಂಬಿಹಳ್ಳಿ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು ಕರ್ಪೂರದಾರತಿಯನ್ನು ಬೆಳಗಿದರು. ಆನಂದ ತೀರ್ಥರೆಂಬೋ ಅರ್ಚಿಯ ಬೇಸರುಳ್ಳ ಗುರು ಮಧ್ವಮುನಿರಾಯ. ಆ ನಂತರ ಶೋಭಾಯಾತ್ರೆಯು ಪ್ರಾರಂಭವಾಯಿತು. ಆಚಾರ್ಯ ಮಧ್ವರ ಅನುಯಾಯಿಗಳು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ನಿಮ್ಮ ಕರುಣಕ್ಕೆ ಎಣೆಗಾಣೆ ಗುರು ಮಧ್ವಮುನಿರಾಯ. ಆನಂದ ತೀರ್ಥರೆಂಬೋ ಅರ್ಚಿಯ ಬೇಸರುಳ್ಳ ಗುರು ಮಧ್ವಮುನಿರಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿ ಅಂಬಲಪಾಡಿಯ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಮಹಾಕಾಳಿಯನ್ನು ಅಲಂಕರಿಸಿ ಪೂಜಿಸಲಾಯಿತು.
ನಂತರ ದರ್ಶನ ಸೇವೆಯೊಂದಿಗೆ ಕೆಂಡ ಸೇವೆ ಹಾಗೂ ಸಿಯಾಳ ಸೇವೆ ಭಕ್ತರ ಉಪಸ್ಥಿತಿಯಲ್ಲಿ ಜರುಗಿತು. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಯನ್ನು ಬೆಳ್ಳಿ ಕವಚ ಹಾಗೂ ಸುಗಂಧ ಪುಷ್ಪ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ನಗರದ ಕೋಟೆಯಲ್ಲಿರುವ ಶೃಂಗೇರಿ ಜಗದ್ಗುರು ಶ್ರೀ ಶಂಕರ ಮಠದ ಶ್ರೀ ಶಾರದಾ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿ ಮಹಾಯಾಗವನ್ನು ಮಾಡಲಾಯಿತು. ಆಲಯದಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ಶಾಸ್ತ್ರೋಕ್ತವಾಗಿ ಚಂಡಿ ಮಹಾಯಾಗವನ್ನು ಮಾಡಿ ಪೂರ್ಣಾಹುತಿ ಸಮರ್ಪಿಸಲಾಯಿತು. ಭಕ್ತರು ಚಂಡಿ ಮಹಾಯಾಗದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ನಗರದ ಕೆಆರ್ ಪುರಂ ಬಸವನಪುರದ ಶ್ರೀ ಗಾಯತ್ರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಪಟ್ಟಕ್ಕೆ ಕೂರಿಸಿದ್ದ ಶ್ರೀ ಗಾಯತ್ರಿ ದೇವಿ ಹಾಗೂ ಪರಿವಾರದ ದೇವತೆಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಸುಮಂಗಲಿಯರಿಂದ ಲಲಿತಾ ನಾಮಾವಳಿಯೊಂದಿಗೆ ಕುಂಕುಮಾರ್ಚನೆಯು ನೆರವೇರಿತು. ಬಳಿಕ ವಿವಿಧ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಪಾವನರಾದರು.
ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಯಿಯ ಸನ್ನಿಧಾನದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ನಾರಸಿಂಹಪೇಟೆಯಲ್ಲಿರುವ ಶ್ರೀ ಗಂಗಾ ಭವಾನಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ದೇವಾಲಯವನ್ನು ಹಾಗೂ ಅಮ್ಮನವರನ್ನು ವಿಶೇಷವಾಗಿ ಸಿಂಗರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವಿಯನ್ನು ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಪೂಜಿಸಿದರು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ರಾಮಮಂದಿರದಲ್ಲಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಶ್ರೀ ಸೀತಾರಾಮಚಂದ್ರ ಮೂರ್ತಿಗಳನ್ನು ಅಲಂಕೃತ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಿ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ವೇದ ಮಂತ್ರಗಳು ತಾಳಮೇಳಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಯಲಹಂಕದಲ್ಲಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ ಶುಕ್ರವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಬೆಣ್ಣೆಯಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ತಮಿಳುನಾಡಿನ ಆಲಂಗಾಯಂ ಪಟ್ಟಣದ ವೈಶ್ಯ ಬೀದಿಯಲ್ಲಿರುವ ಸುಮಾರು 100 ವರ್ಷಗಳ ಪುರಾತನ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಭಕ್ತರು ಅಭಿಷೇಕ ದ್ರವ್ಯಗಳನ್ನು ಮೆರವಣಿಗೆ ಮೂಲಕ ಆಲಯಕ್ಕೆ ಕರೆತಂದರು. ಬಳಿಕ ಗರ್ಭಗುಡಿಯಲ್ಲಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಮುಂತಾದ ಪಂಚದ್ರವ್ಯಗಳು ಹಾಗೂ ಅರಶಿನ, ಕುಂಕುಮ, ಚಂದನ ಮುಂತಾದ ಸುಗಂಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ತರುವಾಯ ಸಕಲ ವಸ್ತ್ರಾಭರಣಗಳು ಹಾಗೂ ವಿವಿಧ ವರ್ಣಮಯ ಪುಷ್ಪಮಾಲೆಗಳಿಂದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಅವತಾರದಲ್ಲಿ ಅಲಂಕರಿಸಲಾಯಿತು.
ನಂತರ ವಿವಿಧ ಆರತಿಗಳು, ಚಾಮರ ಸೇವೆ, ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಸಮೇತ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ತರುವಾಯ ವಿವಿಧ ವರ್ಣಮಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ವಿವಿಧ ಆರತಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಭಿಷೇಕದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ದಾವಣಗೆರೆ ನಗರದ ಅರುಣಾ ಸರ್ಕಲ್ ಹತ್ತಿರವಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಕಡಿಯುವ ಕಾರ್ಯಕ್ರಮವು ವಿಶೇಷವಾಗಿ ನೆರವೇರಿತು. ಇದರ ಅಂಗವಾಗಿ ಅಮ್ಮನವರಿಗೆ ಸಕಲ ವಸ್ತ್ರಾಭರಣಗಳು, ವರ್ಣಮಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಲಾಯಿತು. ತದನಂತರ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಬಾಳೆಕಂಬವನ್ನು ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ದಸರಾವನ್ನು ಆಚರಿಸಲಾಯಿತು. ನಂತರ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂ 17ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀ ತೀರ್ಥ ಅಪಾರ್ಟ್ಮೆಂಟ್ನಲ್ಲಿರುವ ಸುಪ್ರಿಯಾ ಎನ್ನುವವರ ಮನೆಯಲ್ಲಿ ದಸರಾ ನಿಮಿತ್ತ ಆಕರ್ಷಕವಾದ ಗೊಂಬೆ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಆ ದೃಶ್ಯಾವಳಿಗಳು ನಿಮಗಾಗಿ.
ವೆಂಕಟೇಶ್ವರ ಭಕ್ತಿ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮನೆ ನವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ದಿವ್ಯ ದೇಶ ಭಗವಂತರೆಲ್ಲರೂ ಹೇಳಿದ್ದಾರೆ, ಅವ್ರನ್ನೆಲ್ಲರೂ ನೀವು ನೋಡಬಹುದು. ವಿಶೇಷವಾಗಿ ಈ 4 ರಂಗನ ಬಗ್ಗೆ ಹೇಳ್ತೀನಿ ಇಲ್ಲಿ, ಅದನ್ನು ನೋಡೋಣ ಬನ್ನಿ. ನಮ್ಮ ವಿಶೇಷವಾಗಿ 4 ಜನ ರಂಗರಿದ್ದಾರೆ. ಯಾರು ಇವರು 4 ಜನ ರಂಗರು ಅಂತ ಕೇಳಬಹುದು. ಇದು ಬಂದು ಇಂದಲೂರಲ್ಲಿ ಪರಿಮಳ ರಂಗ ಅಂತ, ಗಂಗೆ ಮತ್ತು ಕಾವೇರಿ ಇಬ್ಬರು ಪಾದದಲ್ಲಿ ಕೂತಿದ್ದಾರೆ, ಅಲ್ಲಿ ಸಂಗಮನೂ ಆಗತ್ತೆ ಅಲ್ಲಿ. ನೆಕ್ಸ್ಟ್ ಬಂದು ಅಪ್ಪ ಕೊಡುತ್ತಾನ್ ಪೆರುಮಾಳ ಅಂತ, ಪ್ರಪಂಚ ಮುಳುಗಿ ಎಲ್ಲ ಮುಗಿದ ಆದಮೇಲೆ ದೇವರು ಹಶು ಅಂತ ನೀಗುತ್ತಾ ಇರಬೇಕಂದ್ರೆ ಇಂದ್ರಲೋಕದಿಂದ ಅಪ್ಪವನ್ನು ತೊಗೊಂಬಂದು ಕೊಡ್ತಾರೆ. ಅದನ್ನು ಅರ್ಧ ತಿಂದು ಅರ್ಧ ಇಟ್ಕೊಂಡು ಕೈಯಲ್ಲಿ ಹಸ್ತದಲ್ಲಿ ಇಟ್ಕೊಂಡಿರ್ತಾರೆ. ಹಬ್ಬ ನನಗೆ ಈಗ ಹೊಟ್ಟೆ ತುಂಬಿದೆ ಅಂತ ಹೇಳೋ ಪ್ರಸಂಗ. ಟ್ರಿಚಿ ಮತ್ತು ತಂಜಾವೂರು ಮಧ್ಯದಲ್ಲಿ ಇರೋಂಥ ಜಾಗ ಇದು. ನೆಕ್ಸ್ಟು ಮಹಾಬಲಿಪುರಮಲ್ಲಿ ಸ್ಥಳಾಶಯನ ಪೆರುಮಾಳ ಅಂತ, ಸ್ಥಳದಲ್ಲಿಯೇ ಇರೋಂಥ ದೇವರಿಗೆ ಅದಕ್ಕೆ ಸ್ಥಳಾಶಯನ ಪೆರುಮಾಳ ಅಂತ, ಅಗಸ್ತ್ಯ ಮಹರ್ಷಿಗೆ ಮೋಕ್ಷ ಕೊಟ್ಟಂಥ ಜಾಗ. ಇದು ಬಂದು ತಿರುಪುಲ್ಲಾನಿ, ರಾಮೇಶ್ವರಮಿಂದ ಮುಂದೆ ಇರೋಂಥ ಜಾಗ. ರಾಮಚಂದ್ರ ಜಗನ್ನಾಥ ಪೆರುಮಾಳ ಅಂತ, ಅಲ್ಲಿ ಸಮುದ್ರ ರಾಜನಿಗೆ ಕಾಯ್ತಾ ಇರ್ತಾನೆ, ಸೇತುವೆ ಕಟ್ಕೊಂಡು ಹೋಗಬೇಕು, ವಾನರ ಸೈನ್ಯನ ಕರ್ಕೊಂಡು ಲಂಕೆಗೆ ಹೋಗಿ ರಾವಣನ ಹತ್ರ ಹೋಗ್ಬೇಕಂದ್ರೆ ಆಗ ಕಾಯ್ತಾ ಇರ್ತಾನೆ, ಸಮುದ್ರ ರಾಜನ ಹತ್ರ ಮಾತಾಡೋಣ ಅಂತ. ಸಮುದ್ರ ರಾಜ 3 ದಿನ ಆದರೂ ಬರೋದಿಲ್ಲ. ಆಗ ತನ್ನ ಬಿಲ್ಲನ್ನು ಎತ್ತಿ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಅಲ್ಲಿಂದ ಸಮುದ್ರನೇ ಇಲ್ಲದೇ ಇರೋ ಹಾಗೆ ಮಾಡ್ತೀನಿ ಅಂತ ಕೇಳಬೇಕಂದ್ರೆ, ಬೇಡಪ್ಪ ನಾನು ರಾಜ್ಯದಲ್ಲಿ ಏನೋ ವಿಳಂಬ ಆಗಿದ್ದರಿಂದ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ನಾನು ಬಂದಿದ್ದು ಲೇಟ್ ಆಗಿದೆ, ಈಗ ನಾನು ಹೇಳ್ತೀನಿ ಈ ಜಾಗದಿಂದ ನೀನು ಸೇತುವೆ ಕಟ್ಕೊಂಡು ಹೋಗ್ಬೋದು ಅಂತ ರಾಮೇಶ್ವರ ದಾರಿಯನ್ನು ತೋರಿಸ್ತಾರೆ. ಅಲ್ಲಿಂದ ಸೇತುವೆ ಕಟ್ಕೊಂಡು ಹೋಗ್ತಾರೆ ಜಗನ್ನಾಥ ಪೆರುಮಾಳ್ ಅವರು. ಅಹೋಬಿಲಂ ನವನಾರಸಿಂಹ, 9 ನರಸಿಂಹ ಇಲ್ಲಿ ಹೇಳಿದ್ದಾರೆ ಅಹೋಬಿಲಮಲ್ಲಿ. ಅದು ವಿಶೇಷವಾಗಿ ಇರೋಂಥ ಜಾಗ. ನಾಡ ಹಬ್ಬ ಆದ ದಸರಾ ಹಬ್ಬ ನಮ್ಮ ಮೈಸೂರು, ಇದರಿಂದನೇ ದಸರಾ ಪ್ರಾರಂಭ ಆಗಿರೋದೆ ಮೈಸೂರಿಂದ. ಹಾಗಾಗಿ ಮೈಸೂರು ದಸರಾವನ್ನು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಮೈಸೂರು ಪ್ಯಾಲೇಸ್, ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್, ಹಾಗೆ ಬೇಲೂರು ಶಿಲಾಬಾಲಿಕೆ ಆ ದೇವಸ್ಥಾನ ಕಟ್ಟಿ ಮುಗಿಸೋದಕ್ಕೆ ಅವರೇ ಅವರ ಒಡವೆಗಳನ್ನು ಕೊಟ್ಟು ಕಂಪ್ಲೀಟ್ ಮಾಡಿಸೋಂಥ ಪ್ರಸಂಗ ಅದು. ಮತ್ತು ಇಲ್ಲಿ ಪ್ರೊಸೆಷನ್ ಅದನ್ನು ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಬಂದು ನಾಚಿಯಾರ್ ತಿರುಕೋಲಂ ಅಂತ, ದೇವರುಗಳಿಗೆ ನಾಚಿಯಾರ್ ಅಂದರೆ ಅಮ್ಮನವರು, ಮೋಹಿನಿ ಅಲಂಕಾರ ಹಾಕಿ ಅಲಂಕಾರ ನೋಡೋಂಥ ನವರಾತ್ರಿಯಲ್ಲಿ ವಿಶೇಷವಾಗಿ ಅಲಂಕಾರ ನಡೆಯುತ್ತೆ. ಇಲ್ಲಿ 9 ದಿವ್ಯದೇಶ ಪೆರುಮಾಳುಗಳಿಗೆ ಅಲಂಕಾರ ಮಾಡಿ ಇಟ್ಟಿರೋಂಥ ಈ ಪ್ರಸಂಗ ಇಲ್ಲಿ. ಉಡುಪಿ ಉದ್ಯಾವರದ ಸಂಪಿಗೆ ನಗರದಲ್ಲಿರುವ ಶ್ರೀ ವಾಸುದೇವ ಭಟ್ ಇವರ ಗೋಪಾಲಕೃಷ್ಣ ಭಾಗೀರಥಿ ನಿಲಯದಲ್ಲಿ 50ನೇ ವರ್ಷದ ದಸರಾ ಬೊಂಬೆ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕೃಷ್ಣಮಠ, ಕನಕಗೋಪುರ, ಮಧ್ವಾಚಾರ್ಯರು, ಪೌರಾಣಿಕ ಹಿನ್ನೆಲೆಯಿರುವ ಗೊಂಬೆ, ಕರಾವಳಿ ಸಂಸ್ಕೃತಿಯನ್ನು ಸಾರುವ ಗೊಂಬೆಗಳು, ಪದ್ಮಾವತಿ ಸಮೇತ ಶ್ರೀನಿವಾಸ ದೇವರು, ಉಡುಪಿಯ ಶ್ರೀಕೃಷ್ಣ, ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ, ಹೀಗೆ ಹಲವಾರು ವಿಧವಾದ ಗೊಂಬೆಗಳನ್ನು ಜೋಡಿಸಲಾಗಿತ್ತು. ಹಲೋ, ನಮಸ್ಕಾರ. ನನ್ನ ಹೆಸರು ವಾಸುದೇವ ಭಟ್. ನಾವು ಕಳೆದ 50 ವರ್ಷದಿಂದ ಗೊಂಬೆ ಇಡುವಂಥದ್ದು. ನಮ್ಮ ತಂದೆಯವರು ಇಡ್ತಾಯಿದ್ರು. ಈಗ 4ನೇ ತಲೆಮಾರಿಂದ ನಾವು ಗೊಂಬೆ ಇಡುವ ಸಂಪ್ರದಾಯ ಇಟ್ಟುಕೊಂಡಿದ್ದೇವೆ. ನಮ್ಮ ತಂದೆಯಿಂದ ನನಗೆ ಬಂತು. ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇಗೆ ಅವನ ಆಟದ ಸಾಮಾನು ಇಟ್ಟು ಶುರು ಮಾಡಿತು. ಇದಕ್ಕೆ ಗೊಂಬೆ ಮನೆಯಂತೆ ಹೆಸರು. ಇದರಲ್ಲಿ ತಿರುಪತಿ ವೆಂಕಟರಮಣ, ಪದ್ಮಾವತಿ, ಮಹಾಭಾರತದ ಗೊಂಬೆಗಳು, ರಾಮ, ಕೃಷ್ಣ, ರಾಮಾಯಣ. ಇದು ಈ ಸರ್ತಿ ನಾವು ಕೃಷ್ಣ ಮಠದ್ದು ಮಾಡಿದ್ದೇವೆ. ಕನಕಗೋಪುರ, ಕೃಷ್ಣ ಮತ್ತು ಮಧ್ವಾಚಾರ್ಯರು. ಮತ್ತು ಉಡುಪಿ ವೈಶಿಷ್ಟ್ಯ ಕಂಬಳ, ಮಲ್ಲಿಗೆ ಹೂವು, ಕೊರಗಜ್ಜ, ಹುಲಿವೇಷ, ಕಾಪು ದೀಪಸ್ತಂಭ. ಇದು ಉಡುಪಿ ಜಿಲ್ಲೆಯಾಗಿ 25 ವರ್ಷ ಆಯಿತು. ನಮ್ಮದು ಗೊಂಬೆ ಇಟ್ಟು 50 ವರ್ಷ ಆಯಿತು. ಭಾರತ ಅಮೃತ ಮಹೋತ್ಸವ ಇದೆಲ್ಲ ಒಂದು ನಾವು ಚಿತ್ರಣ ರೂಪದಲ್ಲಿ ಮಾಡಿ ಗೊಂಬೆ ಕಳೆದ 50 ವರ್ಷದಿಂದ ಇಟ್ಕೊಂಡು ಬರ್ತಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಕೃಪಾ ಭಟ್. ನಾನು ವಾಸುದೇವ್ ಭಟ್ರವರ ಮೊಮ್ಮಗಳು, ಮುರಳೀಕೃಷ್ಣ ಭಟ್ ಅವರ ಮಗಳು. ಉಡುಪಿಗೆ 25 ವರ್ಷ ಆಯಿತು. ಹಾಗೆ ಎಂದಾದರೂ ಸ್ಪೆಷಲ್ ಮಾಡ್ತಾ ಇದ್ದೇವೆ. ಉಡುಪಿ ಶ್ರೀಕೃಷ್ಣ ಮಠ ಈ ವರ್ಷ ಮೇನ್ ಅಟ್ರಾಕ್ಷನ್ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ವರ್ಷ ನಾವು ರಂಗೋಲಿಯಲ್ಲಿ ಮಧ್ವಾಚಾರ್ಯರು ಮಧ್ಯದಲ್ಲಿ ಬಂದು, ಸೈಡಲ್ಲಿ ಎಲ್ಲ ಉಡುಪಿದ್ದು ಸ್ಪೆಷಾಲಿಟಿ ನಮ್ಮ ಕಂಬಳ, ಮಲ್ಲಿಗೆ ಹೂವು,
ಯಕ್ಷಗಾನ, ಕೊರಗಜ್ಜ, ಉಡುಪಿ ಸ್ಪೆಷಾಲಿಟೀಸ್ ಎಲ್ಲ ಹಾಕಿ ಈ ವರ್ಷದ ರಂಗೋಲಿ ಕಾನ್ಸೆಪ್ಟ್ ಆಗಿ ಬಂದದ್ದು. ಬೆಂಗಳೂರು ಸರ್ಜಾಪುರ ರಸ್ತೆಯ ಅಗರದ ನಿವಾಸಿ ರಘು ಅವರ ಮನೆಯಲ್ಲಿ ದಸರಾ ಬೊಂಬೆ ಪ್ರದರ್ಶನ ಮಾಡಲಾಯಿತು. ಆಕರ್ಷಕವಾಗಿ ಜೋಡಿಸಲಾಗಿದ್ದ ಗೊಂಬೆಗಳಿಗೆ ಅರ್ಚಕರು ವಿಶೇಷವಾಗಿ ಪೂಜಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಕರ್ನಾಟಕ ಗಡಿಭಾಗ ಹೊಸೂರು ಸಮೀಪದ ಕೃಷ್ಣಗಿರಿ ಹಳೇಪೇಟೆಯಲ್ಲಿ 100ಕ್ಕೂ ಹೆಚ್ಚು ವರ್ಷಗಳಿಂದ ನಡೆದು ಬಂದಿರುವ ಸಂಪ್ರದಾಯದಂತೆ ಅದ್ದೂರಿಯಾದ ದಸರಾ ಮಹೋತ್ಸವವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಬೇರೆ ಬೇರೆ ಊರುಗಳ ಸುಮಾರು 12 ದೇವಾಲಯದ ಉತ್ಸವ ಮೂರ್ತಿಗಳನ್ನು ಅಲಂಕೃತ ರಥದಲ್ಲಿ ಆಸೀನಗೊಳಿಸಿ ಅದ್ದೂರಿ ಶೋಭಾ ಯಾತ್ರೆಯನ್ನು ನಿರ್ವಹಿಸಲಾಯಿತು. ಅನಂತರ ಬನ್ನಿ ವೃಕ್ಷವನ್ನು ಕಡಿಯುವ ಕಾರ್ಯಕ್ರಮವು ವಿಶೇಷವಾಗಿ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಬೈಲೂರಿನ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಪವಿತ್ರ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ಸಂಕೀರ್ತನಾ ಮಂಟಪದಲ್ಲಿ ಶ್ರೀನಿವಾಸ ಸಂದ್ರ ಗ್ರಾಮದ ಭಕ್ತರು ಪಂಡರಿ ಭಜನೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.